ಖುಷಿ ಆಯ್ತು. ಅದ್ರಲ್ಲಿ ಬೇರೆ ಹಾ ಪವಾಡ್ ಆಗಿದೆ ಅಂತ ಹೇಳಿದೆ ಅಲ್ವಾ ತಾಯಿ. ನಿಮ್ದು ಅದೇ ಆಕ್ಚುಲಿ ಇದು ನಾರ್ಮಲ್ ಕರೆ ಬರಲ್ಲಲ್ವಾ ನನಗೆ? ನೀವು ನಾರ್ಮಲ್ ಕರೆ ಮಾಡಿದಿರ ನಂಗೆ? ಅದು ನಾನು ಅದೇ ರೀಚಾರ್ಜ್ ಮಾಡಿಸಿ ಮಾಡ್ತಾ ಇರೋದು ಅದು ಗುರುಗಳೇ. ವಾಟ್ಸಪ್ ಕರೆ ಮಾತ್ರ, ನಿಮ್ ಜೊತೆ ನೀವು ವಾಟ್ಸಪ್ ಇಂದ ಮಾತ್ರ ನೀವು ಫೋನ್ ಮಾಡೋದಲ್ವಾ ನಮಗೆ? ಹೌದು ಗುರುಗಳೇ, ನಾನು ಇಂಟರ್ನ್ಯಾಷನಲ್ ರೀಚಾರ್ಜ್ ಮಾಡಿಸಿರ್ಲಿಲ್ಲ. ಹಾ ನಾನು ಹಾ ನಿಮ್ ಜೊತೆ ಇದು ಮಾತಾಡ್ಕೊಂಡು ಹಂಚ್ಕೋಬೇಕು ಎಲ್ಲಾರ್ ಜೊತೆ ಅಂತ ಹೇಳಿ ರೀಚಾರ್ಜ್ ಮಾಡಿಸಿ ಅದ್ಭುತ, ನಿಮ್ಗೆ ಕಾಲ್ ಮಾಡಿರೋದು. ಅದ್ಭುತ ತಾಯಿ, ತುಂಬಾ ಖುಷಿ ಆಯ್ತು. ಅದೇ. ಆಮೇಲೆ ಇನ್ನೊಂದು ಎರಡು ಪವಾಡ ಅಂತ ಹೇಳಿದ್ರಲ್ಲ ನೀವು. ಹಾ ಗುರುಗಳೇ, ಇನ್ನೊಂದು ಬಂದು ನಂದು ಹೆಲ್ತ್ ಪ್ರಾಬ್ಲಮ್ ಗುರು. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಯಾರಮ್ಮ ಮಾತಾಡುದು? ನಾನು ಮೇಘ ಅಂತ ಗುರುಗಳೇ, US ಇಂದ ಮಾತಾಡ್ತಾ ಇರೋದು. ಎಲ್ಲಿಂದ? ನೀವು ನಂಗೆ US ಇಂದ, ಅಮೆರಿಕ ಇಂದ ಕಾಲ್ ಮಾಡ್ತಾ ಇರೋದು. ಓಕೆ ಅಮ್ಮ, ಹೇಳಮ್ಮ ತಾಯಿ. ಹಾ ಗುರುಗಳೇ, ಅದೇ ನೀವು ನಂಗೆ ವ್ರತ ಹೇಳ್ಕೊಟ್ಟಿದ್ರಿ. ಅದು ಓಕೆ. ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲಿಂದ ನಮ್ ಪವಾಡ ಆಗಿದೆ. ಏನಮ್ಮ ಪವಾಡ ಆಗಿರೋದು? ಒಂದು ಹೆಲ್ತ್ ಬಗ್ಗೆ ಗುರುಗಳೇ, ಅದು ಬಿಟ್ಟು ಮತ್ತು ವೀಸಾದು ನಮ್ದಿಲ್ಲಿ US ಅಲ್ಲಿ ಇರಕ್ಕೆ ಓಹೋ. ವೀಸಾದು ಪ್ರಾಬ್ಲಮ್ ಇತ್ತು. ಅಲ್ಲಮ್ಮ, ಈಗ ರಾತ್ರಿ 3:30 ಆಗಿದೆ ನಮ್ಗೆ, ನಿಮ್ಗೆ ಎಷ್ಟಾಗಿದೆ ಅಮ್ಮ ಅಲ್ಲಿ ಟೈಮು? ನಮ್ಗೆ 2:50 ಮಧ್ಯಾಹ್ನ. ಮಧ್ಯಾಹ್ನ 2:50 ಆಗಿದೆ, ನಮಗಿಲ್ಲಿ 3:30 ಆಗಿದೆ ತಾಯಿ. ಖಂಡಿತ ಹ್ಮ್ ನಿಮ್ ಪವಾಡ ಕೇಳೋದಕ್ಕೆ ನನಗೆ ಬಹಳ ಕ್ಯೂರಿಯಾಸಿಟಿ ಇದೆ ತಾಯಿ. ತುಂಬಾ ಖುಷಿ ಆಗುತ್ತೆ. ಹಾ ಏನೇನ್ ಪವಾಡ ಆಗಿದೆ ಅಂತ ಹೇಳ್ತೀಯ ಅಮ್ಮ? ಹಾ ಗುರುಗಳೇ, ಖಂಡಿತವಾಗ್ಲು. ಹೇಳು ತಾಯಿ, ಕೇಳಕ್ ನನಗೆ ಬಹಳ ಹ್ಮ್ ಖುಷಿ. ಹ್ಮ್ ಹಾ ಗುರು. ಹ್ಮ್ ಸೊ ನಮ್ದು ವೀಸಾದು ಪ್ರಾಬ್ಲಮ್ ಇತ್ತು ಗುರುಗಳೇ. ನಮ್ದು 6 ವರ್ಷ, ಯೂಶಲಿ 6 ವರ್ಷ ಒಂದ್ ವೀಸಾ ಮೇಲೆ ಬಂದ್ರೆ. ಸೊ ಹ್ಮ್ ನಮ್ದು 4 ವರ್ಷದಿಂದ ಈ ವೀಸಾ ಕಂಟಿನ್ಯೂಯೇಷನ್ ಮಾಡಕ್ಕೆ ಕಂಪ್ನಿಯವ್ರು ಅಪ್ಲೈ ಮಾಡ್ತಾ ಇದ್ರು, ಹಸ್ಬೆಂಡ್ ವೀಸಾ. ಹ್ಮ್ ಬಟ್ ಅದು 4 ವರ್ಷದಿಂದ ಆಗ್ತಾ ಇರ್ಲಿಲ್ಲ ಗುರುಗಳೇ. 4 ವರ್ಷ ನಂಬ್ತೀರಾ ನೀವು? ಅಂದ್ರೆ ಸೊ 4 ವರ್ಷದಿಂದ ವೀಸಾ ನಿಮ್ಗೆ ಅದನ್ನ ಇದನ್ನ ಕೊಡ್ತಿರ್ಲಿಲ್ವಾ ಕಂಪ್ನಿ ಕಡೆಯಿಂದ? ಅಂದ್ರೆ ಕಂಪನಿಯವ್ರು ಮಾಡ್ತಾ ಇದ್ರು ಗುರುಗಳೇ, ಬಟ್ ಇದು ಗೌರ್ಮೆಂಟ್ ಇಂದ ಆಗ್ತಾ ಇರ್ಲಿಲ್ಲ. ಅದು ಮಧ್ಯ ಕೋವಿಡ್ ಬಂದ್ಮೇಲೆ ಸ್ಟಾಪ್ ಆಯ್ತು ವೀಸಾ ಅಪ್ಲಿಕೇಶನ್. ಹ್ಮ್ ಮತ್ತೆ ಹಂಗೆ ಅದಾದ್ಮೇಲೆ ವೀಸಾ ಅಪ್ಲೈ ಮಾಡೋದ್ ನಿಲ್ಸಿದ್ರು. ಹ್ಮ್ ಅದಾದ್ಮೇಲೆ ಮತ್ತೆ ಬೇರೆ ಟೈಪ್ ವೀಸಾಗ್ ಅಪ್ಲೈ ಮಾಡಿದ್ರು, ಅದು ರಿಜೆಕ್ಟ್ ಆಯ್ತು. ಓಕೆ. ಆಮೇಲೆ ಇನ್ನೇನ್ ನಮ್ಗೊಂದ್ 20 ದಿನ ಇತ್ತು ಅಷ್ಟೇ ಗುರುಗಳೇ, ನಾವ್ ಇಲ್ಲಿ US ಅಲ್ಲಿ ಇರಕ್ಕೆ. ಹಾ ಅಷ್ಟರಲ್ಲಿ 20 ದಿನದಲ್ಲಿ ಇನ್ನೊಂದ್ಸತಿ ಅಪ್ಲೈ ಮಾಡಿದ್ರು, ಸೆಕೆಂಡ್ ಟೈಪ್ ವೀಸಾ. ಹಾ ಅದ್ 20 ದಿನದಲ್ಲಿ ಬಂದ್ರೆ ನಾವ್ ಇಲ್ಲಿ ಇರೋದು, ಇಲ್ಲ ಅಂದ್ರೆ ನಾವು ಮತ್ತೆ 20 ದಿನದಲ್ಲಿ ಎಲ್ಲಾ ಪೂರ್ತಿ ಮಾರಿ ಎಲ್ಲಾ ಪ್ಯಾಕಪ್ ಮಾಡ್ಕೊಂಡು ಬೇರೆ ದೇಶಕ್ಕೆ ಹೋಗ್ಬೇಕಿತ್ತು, ಕೆನಡಾಗ್ ಹೋಗ್ಬೇಕಿತ್ತು ನಾವು. ಓಹೋ ಹೋ. ಹ್ಮ್ ಸೊ ಅದು ನಾನು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ 4 ವಾರ ಆಗಿತ್ತು ಗುರುಗಳೇ. ಅದು 4ನೇ ವಾರ ಹಾ ಪವಾಡ ಆಯ್ತು ನೋಡಿ ಗುರುಗಳೇ, ರಾಯರಿಂದ. ಅಂದ್ರೆ 4ನೇ ವಾರದಲ್ಲಿ ನಿಮಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀರಿ ಇವಾಗ? ಹಾ ಗುರುಗಳೇ, ಓಹೋ. 4ನೇ ವಾರ ಪೂಜೆಗೆ ಹ್ಮ್. ಪವಾಡ ಆಯ್ತು. ಅಲ್ಲ ತಾಯಿ, 4 ವರ್ಷದಿಂದ ಆಗ್ಲಾರಂತ ಕೆಲಸ 4ನೇ ವಾರದಲ್ಲೇ ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ನಿಮಗೆ ರಾಯರು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ. ಇದೇ ಹ್ಮ್ ರಾಯರ ಪವಾಡ ಅಲ್ವಾ ತಾಯಿ? ಇನ್ನೊಂದೇನಮ್ಮ ಹೌದು. ತಾಯಿ? ಆ ಅದೇ ಅದು ವೀಸಾದು ಅದೇ ಗುರುಗಳೇ, ಅದೇ 4 ವರ್ಷದಿಂದ ಆಗ್ತಾ ಇರ್ಲಿಲ್ಲ. ಹಂಗ್ ನೋಡಿದ್ರೆ ಹ್ಮ್ ಇವಾಗೂ ಆಗುತ್ತೋ ಇಲ್ಲ ಅಂತ ತುಂಬಾನೇ ಡೌಟ್ ಇತ್ತು ನಮ್ಗೆ. ಬಿಕಾಸ್ ತುಂಬಾ ಇವಾಗ ನಿಮ್ಗೂ ಗೊತ್ತಲ್ಲ US ಅಲ್ಲಿ ಹೇಗೆ ಹ್ಮ್ ಹ್ಮ್ ಇನ್ನೇನ್ ನಡೀತಾ ಇದೆ ಅಂತ. ಅಮ್ಮ, ಸೊ ನನ್ಗೆ ಆಗಲ್ಲ ಅಂತಾನೆ ಅಮೇರಿಕದಿಂದ ಫೋನ್ ಮಾಡ್ತಾರೆ. US ಇಂದ ನಿಮ್ ಕಡೆದವರು ಸುಮಾರು ನಮ್ಮವರೇ ಅಲ್ಲಿ ಹೋಗಿದ್ದಾರೆ, ಕನ್ನಡದವರೇ ಅಲ್ಲಿರೋದು ಹ್ಮ್ ಅಮೇರಿಕದಲ್ಲಿ. ಹೌದು ಅವ್ರು ಗುರುಗಳೇ, ಫೋನ್ ಹೌದು. ಮಾಡ್ತಾರೆ ರಾತ್ರಿ ಆಯ್ತಂದ್ರೆ, ನನ್ನ ಈ ಆಸ್ಟ್ರೇಲಿಯಾ ಆಗ್ಲಿ, ಈ ಜರ್ಮನಿಯವರಾಗ್ಲಿ, ಅಮೇರಿಕದವರಾಗ್ಲಿ, ನೀವೆಲ್ಲರೂ ಫೋನ್ ಮಾಡ್ತೀರಾ. ಡೇ ಆದ್ರೆ ನಮ್ಮ ಇಂಡಿಯನ್ಸ್ ಎಲ್ಲ ನನ್ನ ಹ್ಮ್ ತಾಯಿಂದ್ರು ಫೋನ್ ಮಾಡ್ತಿರ್ತಾರೆ. ಇವಾಗ ರಾತ್ರಿ ಹೌದು. 3:30 ಆಗಿದೆ, ಇನ್ನೇನ್ ಮಲಗೋಣ ಅನ್ಕೊಂಡೆ, ನನ್ನ ತಾಯಿ ನಿಂದು ಒಂದು ಫೋನ್ ಬಂತು. ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ಬೇರೆ ಹಾ ಪವಾಡ್ ಆಗಿದೆ ಅಂತ ಹೇಳಿದೆ ಅಲ್ವಾ ತಾಯಿ. ನಿಮ್ದು ಅದೇ ಆಕ್ಚುಲಿ ಇದು ಗುರುಗಳೇ, ನಾರ್ಮಲ್ ಕರೆ ಬರಲ್ಲಲ್ವಾ ನನಗೆ? ನೀವು ನಾರ್ಮಲ್ ಕರೆ ಮಾಡಿದಿರ ನಂಗೆ? ಅದು ನಾನು ಅದೇ ರೀಚಾರ್ಜ್ ಮಾಡಿಸಿ ಮಾಡ್ತಾ ಇರೋದು ಅದು ಗುರುಗಳೇ. ವಾಟ್ಸಪ್ ಕರೆ ಮಾತ್ರ, ನಿಮ್ ಜೊತೆ ನಿಮ್ಗೆ ವಾಟ್ಸಪ್ ಇಂದ ಮಾತ್ರ ನೀವು ಫೋನ್ ಮಾಡೋದಲ್ವಾ ನಮಗೆ? ಹೌದು ಗುರುಗಳೇ, ನಾನು ಇಂಟರ್ನ್ಯಾಷನಲ್ ರೀಚಾರ್ಜ್ ಮಾಡಿಸಿರ್ಲಿಲ್ಲ. ಹಾ ನಾನು ಹಾ ನಿಮ್ ಜೊತೆ ಇದು ಮಾತಾಡ್ಕೊಂಡು ಹಂಚ್ಕೋಬೇಕು ಎಲ್ಲಾರ್ ಜೊತೆ ಅಂತ ಹೇಳಿ ರೀಚಾರ್ಜ್ ಮಾಡಿಸಿ ಅದ್ಭುತ, ನಿಮ್ಗೆ ಕಾಲ್ ಮಾಡಿರೋದು. ಅದ್ಭುತ ತಾಯಿ, ತುಂಬಾ ಖುಷಿ ಆಯ್ತು. ಅದೇ. ಆಮೇಲೆ ಇನ್ನೊಂದು ಎರಡು ಪವಾಡ ಅಂತ ಹೇಳಿದ್ರಲ್ಲ ನೀವು. ಹಾ ಗುರುಗಳೇ, ಇನ್ನೊಂದು ಬಂದು ನಂದ್ ಹೆಲ್ತ್ ಪ್ರಾಬ್ಲಮ್ ಗುರುಗಳೇ. ಲಾಸ್ಟ್ ಇಯರ್ ಇಂದ ನಂಗೆ ಹೆಲ್ತ್ ಸರಿ ಇರ್ಲಿಲ್ಲ. ಹ್ಮ್ ಅವಾಗ ರಾಯರ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ನಂಗೆ. ಹಂಗೆ ಹ್ಮ್ ನಮ್ಮಮ್ಮ ಅದು ಬಂದಿದ್ರು ಇಲ್ಲಿ. ಹ್ಮ್ ಅವಾಗ ಅವ್ರು ಹೇಳಿದ್ರು ಹಿಂಗೆ ರಾಯರ್ ಪೂಜೆ ಇರುತ್ತೆ, ನೀನು ಮಾಡು ಅಂತ ಹೇಳಿ. ಹ್ಮ್ ಅವಾಗ ಹಂಗೆ ಮಾಡ್ತಾ ಮಾಡ್ತಾ, ಅಂದ್ರೆ ಹಂಗೆ ನಮ್ ನಾರ್ಮಲ್ ಪೂಜೆ ಹಂಗೆ ರಾಯರ್ಗೆ ಹ್ಮ್ ವಾರಕ್ಕೊಂದ್ಸತಿ ತುಪ್ಪ ದೀಪ ಬೆಳಗೋದು ಹಿಂಗ್ ಮಾಡ್ತಾ ಇದ್ದೆ. ಹ್ಮ್ ಆಮೇಲೆ ಹಾಗೆ ನೋಡ್ತಾ ನೋಡ್ತಾ ನಿಮ್ದು ಹ್ಮ್ ಫೇಸ್ಬುಕ್ ಅಲ್ಲಿ ಗೊತ್ತಾಯ್ತು, ನಿಮ್ದು ವಿಡಿಯೋ ಬಂತು ಒಂದು. ಹ್ಮ್ ಹ್ಮ್
ಅವಾಗ ನಿಮ್ದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ದೆ. ಮತ್ತೆ ಎಲ್ಲ ಬೇರೆಯವ್ರಿಗೆಲ್ಲ ಆಗಿರೋ ಪವಾಡ ಎಲ್ಲ ಕೇಳಿ ನಂಗೂ ಯಾಕೋ ನಿಮ್ ಜೊತೆ ಮಾತಾಡಿ ನಾನು ವ್ರತ ಮಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಹ್ಮ್ ಬಟ್ ಹುಡುಕ್ದೆ ಎಲ್ಲಾ ಕಡೆ ನಂಬರ್ ಹುಡುಕ್ದೆ, ಬಟ್ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಹ್ಮ್ ಅದು ಹಂಗ ಆಗ್ತಾ ಆಗ್ತಾ ಒಂದಿನ ತುಂಬಾನೇ ಹೆಲ್ತ್ ಪ್ರಾಬ್ಲಮ್, ಅದು ತುಂಬಾ ವಿಪರೀತಕ್ಕಿತ್ತು. ನಂಗ್ ಹ್ಮ್ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಳ್ತಾ ಅಳ್ತಾ ರಾಯರ್ ಹತ್ರ ಕೇಳ್ಕೊಂಡೆ, ಹ್ಮ್ ಹೇಗಾದ್ರೂ ಮಾಡಿ ಗುರುಗಳ ನಂಬರ್ ಸಿಗೋಂಗ್ ಮಾಡಪ್ಪ, ಹ್ಮ್ ನಾನು ವ್ರತ ಮಾಡ್ಬೇಕು ಅಂತ. ಹ್ಮ್ ಆಮೇಲೆ ಅದು ಸಿಕ್ತು. ಅನ್ಕೊಂಡ್ 2 ದಿನಕ್ಕೆ ನೀವೇ ಹಾಕಿದ್ರಿ ವಿಡಿಯೋ. ಹ್ಮ್ ಯಾಕಮ್ಮ ಅಳ್ತಾ ಇದೀಯನಮ್ಮ? ಹಲೋ. ಹಲೋ, ಕ್ಷಮಿಸಿ ಗುರುಗಳೇ, ಇನ್ನೊಂದ್ ನಿಮಿಷ. ಯಾಕಮ್ಮ ಯಾಕಮ್ಮ ನನ್ನ ತಾಯಿ, ಅಳ್ಬಾರ್ದು, ಅಳ್ಬಾರ್ದು ನನ್ನ ತಾಯಿ. ನಾನು ನಿಮ್ಮ ಕಣ್ಣೀರು ಒರೆಸೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಅನ್ಸುತ್ತೆ ತಾಯಿ. ಎಲ್ಲಾ ತಾಯಿಂದರ ಕಣ್ಣೀರು ಒರೆಸುವಷ್ಟು ಶಕ್ತಿ ನನ್ನಲ್ಲಿ ತುಂಬಿದ್ದಾರೆ ಅಂದ್ರೆ ಆ ಖಂಡಿತ ರಾಯರು ಇದ್ದಾರೆ ತಾಯಿ. ನೀವ್ ಯಾರಂತಾನೆ ಗೊತ್ತಿಲ್ಲ. ಇವತ್ತು ಅಮೇರಿಕದಿಂದ ನನಗೆ ಫೋನ್ ಮಾಡ್ತೀರಾ. ನಾನು ನಿಜವಾಗ್ಲೂ ನನ್ನ ಮುಖ ನೀವು ನೋಡಿಲ್ಲ, ನಿಮ್ಮ ಮುಖ ನಾನು ನೋಡಿಲ್ಲ. ನನ್ನ ಯೂಟ್ಯೂಬ್ ಹ್ಮ್ ಅಲ್ಲಿ ಆದ್ರೂ ನೋಡಿರ್ತೀರಾ. ಆದ್ರೆ ಅಲ್ಲಿ ತಾಯಿ, ಅಲ್ಲಿದ್ದಾಳೆ ನನ್ನ ಮಗಳು, ಅವಳು ಕಣ್ಣೀರು ಒರೆಸು ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ಅಷ್ಟು ಶಕ್ತಿ ಕೊಟ್ಟಿದ್ದಾರಂದ್ರೆ ನಾನು ಎಷ್ಟು ಪುಣ್ಯವಂತ ತಾಯಿ. ಅಳಬಾರ್ದು ನನ್ನ ಖಂಡಿತ ತಾಯಿ. ಗುರುಗಳೇ. ಹೌದು. ಇಲ್ಲ ಇದೊಂದು ನಂಗೆ ಜೀವನದಲ್ಲಿ ಆಗಿರೋ ಪವಾಡ ಗುರುಗಳೇ. ನಂಗೆ ತುಂಬಾ ಖುಷಿಯ ಕಣ್ಣೀರಷ್ಟೇ ಇದು. ಏನಮ್ಮ, ಏನ್ ಹೇಳಮ್ಮ, ಹಂಚ್ಕೋ ತಾಯಿ. ಹಾ ಗುರುವೆ, ಅದು 2 ದಿನಕ್ಕೆ ನಾನು ಅನ್ಕೊಂಡಿದ್ದೆ. 2 ದಿನಕ್ಕೆ ಹ್ಮ್ ನೀವೇ ವಿಡಿಯೋ ಮಾಡಿ ಒಂದ್ ನಂಬರ್ ಕೊಟ್ರಿ ನೀವು. ಅದು ಅದ್ ನಂಗೆ ಸಿಕ್ಕಿದ ತಕ್ಷಣ ನಾನ್ ನಿಮ್ಗೆ ವಾಟ್ಸಪ್ ಕಾಲ್ ಮಾಡಕ್ ನೋಡ್ದೆ, ಬಟ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಟೈಮ್ ಡಿಫ್ರೆನ್ಸ್ ಅಲ್ಲ ಗುರುಗಳೇ. ಹ್ಮ್ ಹಾಗೆ ನಾನು ಅಳ್ತಾ ಅಳ್ತಾ ಹಂಗೆ ನಿಮ್ಗೊಂದ್ ಮೆಸೇಜ್ ಹಾಕ್ದೆ, ನಂಗೆ ಹಿಂಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಹ್ಮ್ ನಾನು ವ್ರತ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿ. ಹ್ಮ್ ಅದನ್ನ ನೀವು ನೋಡಿ ನೀವೇ ನಂಗೆ ರಿಪ್ಲೈ ಮಾಡಿದ್ರಿ. ಓ. ನೀವೇ ರಿಪ್ಲೈ ಮಾಡಿ ನೀವೇ ಕಾಲ್ ಮಾಡಿದ್ದು. ಹ್ಮ್ ಅದೇ ಎಲ್ಲ ರಾಯರ್ ಪವಾಡ ಗುರುಗಳೇ. ಅದೇ ತಾಯಿ, ರಾಯರ ಪವಾಡ. ಇವಾಗ ಹೇಗಿದೆಯಾ ತಾಯಿ? ಆರೋಗ್ಯ ಹೆಂಗಿದೆ ಇವಾಗ ಹಾಗಾದ್ರೆ? ಅದೇ ವ್ರತ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಇವಾಗ ಆರಾಮಾಗಿದ್ದೀನಿ ಗುರುಗಳೇ. ಯಾವಾಗಾದ್ರೂ ಒಂದಿನ ಒಂದ್ ಸ್ವಲ್ಪ ತ್ರಾಸ ಆಗುತ್ತೆ, ಬಟ್ ಹ್ಮ್ ಅದ್ ಬಿಟ್ರೆ ಇಲ್ಲ ಗುರುಗಳೇ. ಇವಾಗೆಲ್ಲ ದೇವರ ರಾಯರ ಪವಾಡ, ನಿಮ್ಮ ಆಶೀರ್ವಾದ ಅಯ್ಯಯ್ಯಪ್ಪ, ಚೆನ್ನಾಗಿದೆ. ನನ್ನ ಆಶೀರ್ವಾದ ಅಂತ ಹೇಳ್ಬಾರ್ದು. ಯಾಕಂದ್ರೆ ಇಲ್ಲಿ ನಾನು ಮನುಷ್ಯ ತಾಯಿ. ನಂದು ಜೀವನದಲ್ಲಿ ನಾನು ಯಾವ ಗುರುಗಳು ಅಲ್ಲ. ಈ ಜೀವನ ಇದೆ ನಂದು, ಯಾವ ಗುರುಗಳು ಅಲ್ಲ, ಯಾವ ದೇವರು ಅಲ್ಲ. ನಾನು ನಿಮ್ಮ ಹಾಗೆ ರಾಯರ ಭಕ್ತ ಭಕ್ತ ಭಕ್ತ. ಆದ್ರೆ ಈ ತರದಲ್ಲಿ ಪೂಜೆ ಮಾಡಿ ರಾಯರು ನಿಮ್ಗೆ ಸಿಗ್ತಾರೆ. ಇವಾಗ ಸ್ಕೂಲಲ್ಲಿ ಈಗ ಮುಖ್ಯಮಂತ್ರಿ ಹೆಂಗ್ ಮಾಡಿರ್ತಾರೆ, ಹೌದಲ್ವಾ? ಹ್ಮ್. ಈ ಸ್ಕೂಲ್ಗೆ ಹೌದು. ಹೋಗಿದ್ರಲ್ವಾ ನೀವು? ಈ ಹಾ ಸ್ಕೂಲಲ್ಲಿ ಕನ್ನಡ ಸ್ಕೂಲಲ್ಲಿ ಏನ್ ಮಾಡ್ತಾರೆ? ಮುಖ್ಯಮಂತ್ರಿ ಅಂತ ಮಾಡ್ತಾರೆ, ಆಟದ ಮುಖ್ಯಮಂತ್ರಿ ಅಂತ ಮಾಡ್ತಾರೆ, ಓದುದು ಮುಖ್ಯಮಂತ್ರಿ ಅಂತ ಮಾಡ್ತಾರೆ. ಆ ತರದಲ್ಲಿ ನನ್ನನ್ನು ಒಬ್ಬ ಇಲ್ಲಿ ಮುಖ್ಯಮಂತ್ರಿ ಮಾಡಿದ್ರು ಅಂತ ಅನಿಸ್ತಾ ಇದೆ ಅಷ್ಟೇ ನಾನು. ಯಾಕಂದ್ರೆ ನಾನು ಒಬ್ಬ ಅಲ್ಲಿ ರಾಯರ್ ನಿಂತ್ಕೊಂಡಿದ್ರೆ ಅಲ್ಲಿ ನೀವು ಇಷ್ಟು ಪೂಜೆ ಮಾಡಿ ಇಷ್ಟು ದೀಪ ಹಚ್ಚಿ ಅಲ್ಲಿ ರಾಯರ್ ಕಾಣಿಸ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಹೌದು. ನಾನು ಎಲ್ಲಿ ಹೋಗಿ ಯಾವ ದೀಕ್ಷೆನೂ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ ತಾಯಿ. ಅದಕ್ಕೆ ಆದ್ರೆ ಈ ನುಡಿದಂತ ಮಾತು ಹೇಗೆ ಸತ್ಯವಾಗ್ತದೆ ಅಂತಂದು ನನಗಂತೂ ಒಂದು ಚೂರುನು ಗೊತ್ತಿಲ್ಲ. ಆದ್ರೆ ರಾಯರ್ನ ನಾನು ಪ್ರತಿ ದಿನ ನಾನು ಎಷ್ಟು ಸತಿ ರಾಯರ ಹೆಸರನ್ನು ಹೇಳ್ತೀನಿ ಅಂದ್ರೆ ನನಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಹ್ಮ್ ಎಷ್ಟು ನಾನು ಪೂಜ್ಯದ ವ್ರತದಲ್ಲಿ ಕೂತ್ಕೊಂತೀನಿ, ಎಷ್ಟು ಜ್ಞಾನದಲ್ಲಿ ಕೂತ್ಕೊಂತೀನಿ, ಅದು ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ತಾಯಿ. 2 ಅವರು 3 ಅವರು 4 ಅವರು ಹಿಂಗೆ ಕೂತ್ಕೊಂಡ್ಬಿಟ್ಟಿರ್ತೀನಿ ನಾನು. ಜಪ ಮಾಡುತ್ತಾ ಹ್ಮ್ ಕುಳಿತಿರ್ತೀನಿ. ಅದಕ್ಕೆ ಆ ಶಕ್ತಿ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಇವತ್ತು ಹೌದು. ಎಲ್ಲರಿಗೂ ಇಷ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನನ್ನ ತಾಯಿ. ಇವತ್ತು ಎಲ್ಲಿಂದನೂ ಕರೆ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಲೈನ್ ಸಿಗಲ್ಲ, ಅಷ್ಟು ಬೇಗ ನನ್ನ ಲೈನ್ ಸಿಗಲ್ಲ ತಾಯಿ. ಎಷ್ಟೇ ಹೌದು. ಪ್ರಯತ್ನ ಪಟ್ಟರು ನನ್ನ ಲೈನ್ ಸಿಗಂಗೆ ಇಲ್ಲ. ಅದೇ ನಾನು ನೋಡಿಂತೀನಿ ಗುರುಗಳೇ, ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಕಮೆಂಟ್ಸ್ ಅಲ್ಲಿ ಎಷ್ಟ್ ಜನ ಹಾಕಿರ್ತಾರೆ. ಹ್ಮ್ ಅದ್ರಲ್ಲಿ ನಾನ್ ನಿಮ್ ಬರೀ ಮೆಸೇಜ್ ಮೂಲಕ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಬರೋದು ಹ್ಮ್ ಅದು ರಾಯರ್ ಪವಾಡನೆ ಗುರುಗಳೇ. ನಿಜ. ಎಷ್ಟು ನೀವು ನನಗೆ ಒಂದು ದಿನಕ್ಕೆ ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಕಳಿಸಿರ್ತೀನಿ ನೋಡಿ ನಿಮ್ಗೆ. ಒಂದು ದಿನಕ್ಕೆ 10,000 ಮೆಸೇಜ್ ಬಂದಿರುತ್ತೆ ನನಗೆ. ಹಾ ವಾಟ್ಸಪ್ ಅಲ್ಲಿ 10,000 ಮೆಸೇಜ್ ಬಂದಿರುತ್ತೆ. ಅದ್ರಲ್ಲಿ ನಾನು ಹೇಗಂತ ಕಂಡಿಡ್ಬೇಕು ನನ್ನ ತಾಯಿ? ಯಾವ ಮೆಸೇಜ್ ಅಂತ ಓದ್ಬೇಕು, ಯಾವ ಮೆಸೇಜ್ ಅಂತ ನೋಡ್ಬೇಕು? ಆದ್ರೆ ಒಂದು 10,000 ಡಿಲೀಟ್ ಮಾಡಿದ್ರೆ ಇನ್ನೂ 10,000, 10,000 ಡಿಲೀಟ್ ಮಾಡಿದ್ರೆ ಇನ್ನೂ 10,000 ಬರ್ತಾನೆ ಇರುತ್ತೆ ನನ್ನ ತಾಯಿ. ಹೌದು ಗುರುಗಳೇ, ಹೌದು. ಆ, ಅದೇ ಇರ್ಲಿ. ಹ್ಮ್ ಅದೇ ರಾಯರ್ ಪವಾಡ ಗುರುಗಳೇ. ರಾಯರ್ ನಾನ್ ಪೂಜೆ ಮಾಡ್ಬೇಕಂತ ಇತ್ತು ಅನ್ಕೋತೀನಿ, ಅದಕ್ಕೆ ರಾಯರಿಂದ ಎಲ್ಲ ಇಲ್ಲ, ಬೇಗ. ಯಾಕಂದ್ರೆ ನೀವು ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಮಾನಸಿಕ ಕಾಯಿಲೆ ಅಂದ್ರೆ ಒಂದು ವೀಸಾ, ಅದೇ ನಿಮ್ಗೊಂದು ದೊಡ್ಡ ಕಾಯಿಲೆ ಆಗ್ಬಿಟ್ಟಿತ್ತು.
ಹ್ಮ್ ಅದು ಹ್ಮ್ ಅದು ಬೇಗ ನೀವು ಅದನ್ನು ವೀಸಾ ಸಿಗ್ಬೇಕು ಅಂತಂದು ಇನ್ನೇನು ಕೆಲವೇ ದಿನದಲ್ಲಿ, ಕೇವಲ 20 ದಿನದಲ್ಲಿ ಬಾಕಿ ಉಳಿದಿರೋದು. ಆ 20 ದಿನದಲ್ಲಿ ನಿಮ್ಗೆ ಪವಾಡ ಆಗ್ಬೇಕಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದನೇ ಹ್ಮ್. ಆಗಿರೋದು. ನೀವು ಅಷ್ಟು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಿಮ್ಗೆ ಅನುಗ್ರಹ ಆಗಿರೋದು ತಾಯಿ. ಹೌದು ಗುರುಗಳೇ, ಖಂಡಿತವಾಗ್ಲು. ಇವಾಗ ಅದು ಹಂಗಾದ್ಮೇಲೆ ಅಂದ್ರೆ ನಾವ್ ನಂಗ್ ಹಸ್ಬೆಂಡ್ಗೂ ಅನ್ಸ್ತು ಗುರುಗಳೇ ರಾಯರ್ ಪವಾಡ ಅಂತ ಹೇಳಿ. ಹ್ಮ್ ಸೊ ಇವಾಗ ನಾನ್ ಇವಾಗ 6ನೇ ವಾರ ಪೂಜೆ ಮಾಡ್ತಾ ಇರೋದು. ಹ್ಮ್ ಸೊ ಹಸ್ಬೆಂಡ್ ಕೂಡ ನನ್ ಜೊತೆ ಎದ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡ್ತಾ ಇದಾರೆ ನನ್ ಜೊತೆ. ಇವಾಗ 2 ವಾರ ಆಯ್ತು. ಹ್ಮ್. ಅದೇ ಗುರುಗಳೇ, ಇನ್ನೊಂದ್ ಪವಾಡ ಇತ್ತು, ನಾನು ಹೇಳ್ಕೊಳ್ಳೇಬೇಕು ಇದು. ಹೇಳಮ್ಮ ಸೊ ಹೇಳಮ್ಮ. ನಾನು ಹ್ಮ್ ಇದು ಇಂಡಿಯಾ ಬಂದಿದ್ವಿ 2 ಹ್ಮ್ ತಿಂಗಳು, ಹ್ಮ್ ಮೇ ಜೂನ್ ಅಲ್ಲಿ. ಹ್ಮ್ ಅವಾಗ 2 ತಿಂಗಳು ಬಂದಾಗ ನಾನು ಇಲ್ಲಿಂದ ಬರ್ಬೇಕಾದ್ರೆ ನಂಗೆ ಮಂತ್ರಾಲಯಕ್ಕೆ ಹೋಗ್ಲೇಬೇಕು. ನಾನು ಈ ವರ್ಷ ಬಂದಿದ್ದೀನಿ, ಮತ್ತೆ ಬರ್ತೀವೋ ಇಲ್ಲ ಮುಂದೆ ಯಾವಾಗ ಬರ್ತೀವಿ ಗೊತ್ತಿರ್ಲಿಲ್ಲ ಅವಾಗ. ಹ್ಮ್ ಅದಕ್ಕೆ ನಾನು ಮಂತ್ರಾಲಯ ಹೋಗ್ಲೇಬೇಕು ನಾನು ಅಂತ ಹೇಳಿ ಇನ್ ವಾಪಸ್ ಇಂಡಿಯಾದಿಂದ ಬರಕ್ 1 ವಾರನ 2 ವಾರ ಇತ್ತು ಅಷ್ಟೇ. ಹ್ಮ್ ಹ್ಮ್ ಸೊ ಹ್ಮ್ ಅವಾಗ ಟ್ರೈನ್ ಬುಕ್ ಮಾಡಿದ್ವಿ ನಾವು, ವಂದೇ ಭಾರತ್ ಟ್ರೈನ್ ಬೆಂಗಳೂರಿಂದ ಮಂತ್ರಾಲಯಕ್ಕೆ. ಹ್ಮ್ ಸೊ ಅವತ್ತಿನ ದಿನ ಕ್ಯಾಬ್ ಬುಕ್ ಮಾಡಿದ್ವಿ ಹ್ಮ್ ಸ್ಟೇಷನ್ಗೆ ಹೋಗಕ್ಕೆ. ಹ್ಮ್ ಅದು ಗ್ಯಾಸ್ ಇಂದು ಕ್ಯಾಬ್ ಇತ್ತದು, ಗ್ಯಾಸ್ ಫ್ಯೂಯಲ್ ಹ್ಮ್ 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 ಕ್ಯಾಬ್. ಹೌದು, CNG ಅಂತಾರೆ. ಹ್ಮ್ ಹಾ, CNG ಅದು. ಹ್ಮ್ ಅವರು ನಾವು 4 ಜನ ದೊಡ್ಡವರು, ಒಂದ್ ಹ್ಮ್ ಮಗು. ಹ್ಮ್ ಅವ್ರು ನಮ್ನ ನೋಡ್ಬಿಟ್ಟು, ನಿಮ್ ಬ್ಯಾಗ್ ಏನ್ ಗುರುಗಳೇ, ಒಂದೇ ಬ್ಯಾಗು, ಹ್ಮ್ ಒಂದ್ ದಿನಕ್ಕೆಲ್ಲ ಹೋಗ್ತಾ ಇರೋದು. ಸೊ ಹ್ಮ್ ಎಲ್ಲಾರ್ಗು ಸೇರಿಸಿ 2 ಚಿಕ್ಕ ಬ್ಯಾಗು. ಹ್ಮ್ ಅವರು ನನ್ ಕೊಡೋದಿಲ್ಲ ನಿಮ್ಗೆ ಕ್ಯಾಬ್ ಡಿಕ್ಕಿಯಲ್ಲಿ ಇಡೋಕ್ ಕೊಡಲ್ಲ, ಕಾಲ್ ಹ್ಮ್ ಮೇಲೂ ಇಟ್ಕೊಳಕ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ ಅವನು ಕ್ಯಾಬ್ನವನು. ಹ್ಮ್ ನಮ್ಗೆ ಫುಲ್ ಟೆನ್ಷನ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಟ್ರೈನ್ಗಾದ್ರೆ ಟೈಮ್ ಇಲ್ಲ, ಹ್ಮ್ ದೂರ ಆಯ್ತದು. ಇದು ವಂದೇ ಭಾರತ್ ಮೆಜೆಸ್ಟಿಕ್ ಇಂದ ಇಲ್ಲ ಗುರುಗಳೇ, ಹ್ಮ್ ಬೇರೆ ಎಲ್ಲೋ ಇತ್ತು. ಹ್ಮ್ ಸೊ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಪ್ಯಾನಿಕ್ ಮೋಡ್ ಅಲ್ಲಿ ಇದೀವಿ. ಹ್ಮ್ ಆಮೇಲೆ ನಮ್ಮಮ್ಮ ಪಾಪ ನಮ್ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬರನ್ನ ಕೇಳಿದ್ರು. ಹ್ಮ್ ಅವ್ರ ಪಾಪ ಬಂದು ಮೆಟ್ರೋಗ್ ಡ್ರಾಪ್ ಮಾಡಿದ್ರು. ಡೈರೆಕ್ಟ್ ಅಲ್ಲಿವರೆಗೂ ಹೋಗೋಷ್ಟು ಇರ್ಲಿಲ್ಲ ಅವ್ರು ಬಿಡಕ್ಕೆ. ಆಫೀಸ್ ವರ್ಕ್ ಮಾಡ್ತಾ ಇದ್ರು ಅವರು. ಹ್ಮ್ ಸೊ ಮೆಟ್ರೋಗ್ ಬಿಟ್ರು. ಹ್ಮ್ ಮೆಟ್ರೋ ಅಲ್ಲಿ ಹತ್ತಿದ್ವಿ. ಹ್ಮ್ ಹತ್ತಿ 5 ನಿಮಿಷ ಅಷ್ಟೇ, 1-2 ನಿಮಿಷ ಡಿಫ್ರೆನ್ಸ್ ಅಷ್ಟೇ ಮೆಟ್ರೋ ಇಳಿದ್ ನಾವು ಟ್ರೈನ್ ಹತ್ತಕ್ಕೆ. ಹ್ಮ್ ಹ್ಮ್ ನಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು, ಇವಾಗ ಹೋಗ್ಲಿಲ್ಲ ಅಂದ್ರೆ ನಮ್ ಮತ್ತೆ ಹೋಗಕ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹ್ಮ್ ತುಂಬಾ ಬೇಜಾರಾಗಿ ಅಳಕ್ ಸ್ಟಾರ್ಟ್ ಮಾಡ್ಕೊಂಡು ಹ್ಮ್ ಹಂಗೆ ಮನ್ಸಲ್ಲಿ ಅನ್ಕೊಂತಾ ಇದ್ದೆ, ನಾನ್ ಬರ್ಲೇಬೇಕು, ಹೇಗ್ ಮಾಡ್ತೆ ಗೊತ್ತಿಲ್ಲ ರಾಯರೇ, ನಾವ್ ಬರೋಂಗ್ ಮಾಡ್ಲೇಬೇಕು ಅಂತ ಹೇಳಿ ಹ್ಮ್ ಅನ್ಕೊಂತಾ ಇದ್ದೆ. ಹ್ಮ್ ಆಮೇಲೆ ಪಾಪ ನನ್ನ ಹಸ್ಬೆಂಡ್ ಕೂಡ ಅಲ್ಲಿ ಟ್ರೈನ್ ಸ್ಟೇಷನ್ ಇಳಿದ ತಕ್ಷಣ ಒಂದ್ 5 ನಿಮಿಷ ಮತ್ತೆ ಕ್ಯಾಬಲ್ಲಿ ಹೋಗ್ಬೇಕು ಹ್ಮ್ ಸ್ಟೇಷನ್ಗೆ, ಮೆಟ್ರೋ ಹ್ಮ್ ಅಂತ ಇಳ್ಕೊಂಡು ಟ್ರೈನ್ ಹ್ಮ್ ಸ್ಟೇಷನ್ಗೆ. ಅವರು ಮತ್ತೆ ನಾವ್ ಇಳಿಯೋ ಅಷ್ಟೊತ್ತಿಗೆನೆ ಕ್ಯಾಬ್ ಬಂದಿರ್ಲಿ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ರು. ಹ್ಮ್ ಪಾಪ ಅವ್ರು ಬಂದ ಕ್ಯಾಬ್ನವ್ರು ತುಂಬಾ ಒಳ್ಳೆಯವರಿದ್ರು. ಅವರು ನಾನು ಹ್ಮ್ ಹೇಗಾದ್ರೂ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹ್ಮ್ ಹಂಗೆ. ನೋಡಿ, ಅವಾಗ ಅದೇ ಹೇಳ್ತಾ ಟ್ರಾಫಿಕ್ ಇರೋದು, ಕೂಡ ನೀವು ಇದೆ. ರಾಯರ್ನ ನೋಡಕ್ ಹೋಗ್ತಾ ಇದ್ದೀರಾ. ಮಗಳೇ, ನೀನ್ ಹ್ಮ್ ಅಮೇರಿಕದಿಂದ ಇದೀಯಮ್ಮ, ನನ್ನ ನೋಡಕ್ ಬರ್ತಾ ಇದೀಯ ನೀನು. ಮೊಮ್ಮಗಳೇ, ಚಿಂತಿಸಬೇಡ ನೀನು, ಬಾ ನನ್ನೊಟ್ಟಿಗೆ, ನಾನು ನಿನಗೆ ಅಂತ ಕ್ಷಣದಲ್ಲೂ ನಾನು ನಿನ್ನ ಹಿಂದ್ಗಡೆ ಇರುತ್ತೇನೆ ಅಂತ ಹೇಳಿ ನಿನ್ನ ಹ್ಮ್ ಕಣ್ಣೀರಿನ ಅಣಿ ರಾಯರಿಗೆ ಸಲ್ಲಿದೆ ನನ್ನ ತಾಯಿ. ಅವತ್ತು ಹೌದು ನೀನು ಗುರುಗಳೇ. ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ, ವಂದೇ ಭಾರತ್ ಟ್ರೈನ್ ಅಲ್ಲಿ ಅವತ್ತು ಬರ್ಬೇಕಾದ್ರೆ ಹತ್ಕೊಂಡ್ ಬಂದಿದೆಯಲ್ವಾ, ಅದು ಕಣ್ಣೀರಿನ ಹನಿ ರಾಯರ್ ಪಾದದಡಿಗೆ ಬಿದ್ದಿದೆ. ಆ ಹೌದು. ಮುಖಾಂತರದಲ್ಲಿ ಒಂದೊಂದು ನಿಮಿಷದಲ್ಲೂ ನಿನ್ನನ್ನ ರಾಯರು ರಕ್ಷಿಸಿದ್ದಾರೆ. ಅವತ್ತು ದರ್ಶನ ಮಾಡ್ಕೊಂಡ್ ಬಂದ್ರಿ ನಮ್ಮ ಮಂತ್ರಾಲಯಕ್ಕೆ ಹೋಗಿ. ಹಾ, ಅದೇ ಗುರುಗಳು, ಮೆಟ್ರೋ ಇಂದ ಇಳಿಯೋ ಅಷ್ಟೊತ್ತಿಗೆ ಅವ್ರ ಕ್ಯಾಬ್ನವ್ರು ಬಂದಿದ್ರು. ಹ್ಮ್ ಅವರು ಹಂಗೆ ಟ್ರಾಫಿಕ್ ಅಲ್ಲಿ ಸಂದಿಲ್ ಹಾದ್ಕೊಂಡು ಪಾಪ ಹೆಂಗೂ ಮಾಡಿ ಸ್ಟೇಷನ್ಗೆ ಬಿಟ್ರು. ಹ್ಮ್ ನಾವ್ ಅಲ್ಲಿ ಇಳ್ಕೊಂಡು ಟ್ರೈನ್ ಹತ್ತೋ ಅಷ್ಟೊತ್ತಿಗೆ ಹತ್ತಿದ್ವಿ. 1 ನಿಮಿಷ ಆಯ್ತದ, ವಂದೇ ಭಾರತ್ ಟ್ರೈನ್ ಹಂಗೆ ಡಿಲೇ ಆಗದೇ ಇಲ್ಲ. ಹ್ಮ್ ಸೊ ಹತ್ತಕ್ ಹಿಂಗೆಲ್ಲಾರು ಕಾಲಿಟ್ವಿ ಒಳಗೆ, ಹ್ಮ್ ಅಷ್ಟ್ರಲ್ಲಿ ಬಿಟ್ಟೇ ಬಿಟ್ರು ಟ್ರೈನು. ನೋಡಿ, ಎಷ್ಟು ಅದ್ಭುತ ಪವಾಡ ತಾಯಿ ನಿಮ್ದು. ಆ ಹೌದು. 3 ಪವಾಡ ಆಗಿದೆಯಲ್ಲ ತಾಯಿ ನಿಮ್ಗೆ ಟೋಟಲ್ ಆಗಿ ಹಾಗಾದ್ರೆ. ಹಾ ಗುರುಗಳೇ, ಹಂಗ್ ಚಿಕ್ಕ ಪುಟ್ಟ ತುಂಬಾ ಏನಾದ್ರು ಒಂದ್ ಪವಾಡ ಆಗ್ತಾನೆ ಇರುತ್ತೆ. ಒಂದು ವೀಸಾ ಪವಾಡ ಇತ್ತು, ಇನ್ನೊಂದು ಹಾ. ನಿನ್ನ ಹೆಲ್ತ್ ವಿಚಾರದಲ್ಲಿ ಪ್ರಾಬ್ಲಮ್, ಇದು ಪವಾಡ ಇತ್ತು. ಅದೇ ಹ್ಮ್. ಮುಖಾಂತರದಲ್ಲಿ ಮಂತ್ರಾಲಯಕ್ಕೆ ನಿನ್ನನ್ನು ಹೇಗ್ ಕರ್ಸ್ಕೊಂಡ್ರು. ಟೋಟಲ್ ಆಗಿ 3 ಪವಾಡ ಆಗಿದ್ದವು ನಿಮ್ಗೆ. ಹೌದು. ಇದೇ ಹೌದು ರಾಯರ ಗುರು, ಪವಾಡ ತಾಯಿ. ಖಂಡಿತವಾಗ್ಲು. ಆಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡುವಂತವ್ರು ಇವತ್ತು ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಇವತ್ತು ನೀವು ಇವ್ರ ಪವಾಡ ಕೇಳ್ತಾ ಇದ್ದೀರಾ, ನಾಳೆ ನಿಮ್ ಪವಾಡ ಕೇಳೋಕೆ ಇವರು ರೆಡಿ ಆಗಿರ್ತಾರೆ.
ಎಲ್ಲರಿಗೂ ಒಳ್ಳೇದಾಗ್ಲಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಆಗಲಿ, ಪವಾಡಗಳಾಗ್ಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗ್ಲಿ.